ಅದು ವೃತ್ತಿ, ಅದು ಇದು ಪತ್ನಿ ಧರ್ಮಕ್ಕೋಸ್ಕರ ಬಂದಿದ್ದೀವಿ ನಾವು. ಯಾಕಂದರೆ ಚೆನ್ನಾಗಿದೆ. ಸೊ ಎವ್ರಿ ಟೈಮ್ ಏನಿಲ್ಲ, ಪ್ರೀತಿ ವಿಶ್ವಾಸ ಯಾವಾಗಲೂ ಪರಸ್ಪರ ಅಲ್ವಾ. ಜನಗಳು ಮೀಟ್ ಮಾಡಿದಾಗ ಏನಂತೀವಿ, ಆ ಫ್ರೆಂಡ್ಶಿಪ್ ಯಾವಾಗಲೂ ಪರಸ್ಪರವಾಗಿರಬೇಕು. ಏನು ಹೇಳ್ತೀವಿ ಅನ್ನೋದು ಹೇಳೋಕ್ಕಾಗಲ್ಲ, ಯಾಕಂದರೆ ಅವರು ಅದನ್ನು ತೀರ್ಮಾನ ಮಾಡ್ತಾರೆ. ದ್ಯಾಟ್ಸ್ ರೈಟ್. ವಿ ಹ್ಯಾವ್ ಕಮ್ ಆ್ಯಂಡ್ ಆಸ್ಕ್ಡ್ ಫೇವರ್, ಅಷ್ಟೇ, ಒಂದು ಹೆಲ್ಪು, ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೀವಿ. ತುಂಬ ಚೆನ್ನಾಗಿದೆ. ಇಟ್ ಆ್ಯಕ್ಚುಲಿ ನನಗೆ ಒಂದು ಒಂದು 10 years ಬ್ಯಾಕ್ ಇದಕ್ಕೂ ತುಂಬ ಒಂದು ಎಮೋಷ್ನಲ್ ಕಾಂಟ್ಯಾಕ್ಟ್ ಇದೆ. ಐ ಥಿಂಕ್ ಪೀಪಲ್, ಲಾಟ್ ಆಫ್ ಪೀಪಲ್ನ ಅವ್ರ ಕಣ್ಣೀರು ಎಮೋಷನ್ ಆಗಿದ್ದು ನಮಗೆ, ಐ ಥಿಂಕ್ ಇಟ್ ಟಚ್ಡ್ ಮೈ ಹಾರ್ಟ್. ಸೊ ಐ ಫೀಲ್ ದಟ್ ದೇ ವಾಂಟ್ ಎ ಚೇಂಜ್ ಅಂತ ಅನಿಸುತ್ತೆ. ನೋಡಿ, ಆ ಭಾವನೆ ಟ್ರೂತ್ ಆಗಲಿ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊತೀನಿ. ಹೋಗ್ತಿದ್ದೀನಿ, ಮಧ್ಯಾಹ್ನ ಹೋಗ್ತಾ ಇದ್ದೀನಿ. ಸರ್, ಇವತ್ತು ಮತದಾನ ನಡೀತಿದೆ, ಯೂತ್ಸಿಗೆ ಏನು ಹೇಳ್ತೀರಾ ಸರ್? ತುಂಬ ಕಡಿಮೆ ಮತದಾನ ಆಗ್ತಿದೆ, ಅವರಿಗೆಲ್ಲ ಒಂದು ಜಾಗೃತಿ. ನೋ, ಎವ್ರಿಬಡಿ. ಯಾಕಂದ್ರೆ ನಮ್ಮ ತಂದೆಯವ್ರು ಯಾವಾಗಲೂ ಹೇಳ್ತಿದ್ರು, ಓಟ್ ಹಾಕಬೇಕಂದ್ರೆ ಅದು ಎಲ್ಲರ ಹಕ್ಕು ಅದು. ಯಾಕಂದರೆ ಆ ಒಂದು ಹಕ್ಕನ್ನ ನಾವು ಕಳ್ಕೋಬಾರ್ದು. ಯಾಕಂದರೆ ನಾಳೆ ದಿನ ನಾವು ಕ್ವಶನ್ ಮಾಡೋಕ್ಕೆ ನಮ್ಗೆ ರೈಟ್ಸ್ ಇರುತ್ತೆ, ಯಾಕೆ ಮಾಡಲಿಲ್ಲ ಅಂತ ಕೇಳೋಕ್ಕೆ ರೈಟ್ಸ್ ಇರುತ್ತೆ. ಅದಕ್ಕೋಸ್ಕರ, ಯಾಕಂದರೆ ಯು ವೋಟ್ ಮಾಡ್ದೇ ಬಂದು ಕೇಳೋದು ತಪ್ಪಾಗುತ್ತೆ. ಅವರು ಆ್ಯಸ್ ಎ ಸಿಟಿಸನ್ ಫಾರ್ ಹಿಮ್ ಇಟ್ಸ್ ರಾಂಗ್ ಟು ಆಸ್ಕ್. ಬರೀ ಬದುಕ್ತಾ ಇದೆ ಅಂತ ಹಕ್ಕು ಯಾವಾಗ ಸಿಗುತ್ತೆ ಅಂದರೆ ನಾವು ಯಾವಾಗ ಅವ್ರನ್ನ ಆರಿಸ್ತೀವೋ ಆವಾಗ ವಿ ಹ್ಯಾವ್ ಗಾಟ್ ದಟ್ ರೈಟ್ಸ್. ಸೊ ವೋಟಿಂಗ್ನ ಯಾರು ಮಿಸ್ ಮಾಡ್ಕೊಬೇಡಿ ದಯವಿಟ್ಟು. ಎವ್ರಿಬಡಿ ಎಲ್ಲರೂ ಹೋಗಿ. ಐ ಥಿಂಕ್ ನಾಳೆ ಹೆಂಗಿದ್ದು ಹಾಲಿಡೇ ಇದೆ, ಇವತ್ತು ಹೋಗಿ ಆರಾಮಾಗಿ ವೋಟ್ ಹಾಕ್ಬಿಟ್ಟು ಬನ್ನಿ.